ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಯುಪಿಎ ಜೊತೆಗಿನ ಮೈತ್ರಿಯನ್ನು ಡಿಎಂಕೆ ಸಂಪೂರ್ಣವಾಗಿ ಕಡಿದುಕೊಂಡಿದೆ. ಯುಪಿಎಗೆ ನೀಡಿದ ಬೆಂಬಲವನ್ನು ವಾಪಸ್ ಪಡೆದ ಬೆನ್ನಲ್ಲೇ ಕೇಂದ್ರ ಸಚಿವ ಸಂಪುಟದಲ್ಲಿದ್ದ 5 ಡಿಎಂಕೆ ಸಚಿವರು ಕೂಡ ರಾಜೀನಾಮೆ ಸಲ್ಲಿಸಿದ್ದಾರೆ. ಅಲ್ಲದೆ ನಮ್ಮ ನಿರ್ಧಾರದಲ್ಲಿ ಬದಲಾವಣೆ ಇಲ್ಲ ಅಂತ ಡಿಎಂಕೆ ಮುಖ್ಯಸ್ಥ ಕರುಣಾನಿಧಿ ಮತ್ತೆ ಗುಡುಗಿದ್ದಾರೆ. ಪಟ್ಟು ಬಿಡದ ಡಿಎಂಕೆ ಮುಖಂಡರು, 5 ಸಚಿವರಿಂದ ರಾಜೀನಾಮೆ ಸಲ್ಲಿಕೆ. ಡಿಎಂಕೆ ನಿರ್ಧಾರ ಅಚಲ ಎಂದ ಕರುಣಾ. ತಮಿಳುನಾಡು ರಾಜಕೀಯ ಪಕ್ಷಗಳೇ ಹಾಗೆ, ಹಿಡಿದ ಪಟ್ಟು ಬಿಡೋದೇ ಇಲ್ಲ. ಇನ್ನು ಡಿಎಂಕೆ ಮುಖಂಡರು ಮಾಡಿ ತೋರಿಸಿದ್ದಾರೆ. ಯುಪಿಎ ಜೊತೆಗಿನ ಮೈತ್ರಿಯನ್ನ ಸಂಪೂರ್ಣ ಕಡಿದುಕೊಂಡಿದ್ದಾರೆ. ಶ್ರೀಲಂಕಾದಲ್ಲಿ ತಮಿಳರ ಹಕ್ಕು ರಕ್ಷಣೆಗೆ ಆಗ್ರಹಿಸಿ ಕೇಂದ್ರ ಯುಪಿಎ ಸರ್ಕಾರಕ್ಕೆ ನೀಡಿದ್ದ ಬೆಂಬಲ ಹಿಂಪಡೆದಿದ್ದಾರೆ. ಅಲ್ಲದೆ ಬೆಂಬಲ ವಾಪಸ್ ಪಡೆದ ಬೆನ್ನಲ್ಲೇ ಇವತ್ತು ಕೇಂದ್ರ ಸಚಿವ ಸಂಪುಟದಲ್ಲಿದ್ದ 5 ಡಿಎಂಕೆ ಸಚಿವರು ರಾಜೀನಾಮೆ ಸಲ್ಲಿಸಿದ್ದಾರೆ. ಯಾರ್ಯಾರು ರಾಜೀನಾಮೆ? ಕ್ಯಾಬಿನೆಟ್ ಸಚಿವ ಎಂಕೆ ಅಳಗಿರಿ, ರಾಜ್ಯ ಸಚಿವರಾದ ಎಸ್ಎಸ್ ಪಳನಿ ಮಾಣಿಕ್ಯಂ, ಡಿ ನೆಪೋಲಿಯನ್, ಜಗತ್ ರಕ್ಷಕನ್ ಹಾಗೂ ಗಾಂಧಿ ಸೆಲ್ವನ್ ಪ್ರಧಾನಿ ಮನಮೋಹನ್ ಸಿಂಗ್ರನ್ನ ಭೇಟಿಯಾಗಿ ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ. ಪ್ರಧಾನಿ ಸಿಂಗ್ ಕೂಡ ಅವರ ರಾಜೀನಾಮೆ ಸ್ವೀಕರಿಸಿದ್ದಾರೆ. ಈ ನಡುವೆ ಚೆನ್ನೈನಲ್ಲಿ ಮಾತನಾಡಿರುವ ಡಿಎಂಕೆ ಮುಖ್ಯಸ್ಥ ಕರುಣಾನಿಧಿ, ಯುಪಿಎಗೆ ಬೆಂಬಲ ವಾಪಸ್ ಪಡೆದ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಶ್ರೀಲಂಕಾ ವಿರುದ್ಧ ನಿರ್ಣಯ ಕೈಗೊಳ್ಳಲೇಬೇಕು ಅಂತ ಆಗ್ರಹಿಸಿದ್ದಾರೆ. ಆದರೆ ಇತ್ತ ದೆಹಲಿಯಲ್ಲಿ ಪ್ರತಿಕ್ರಿಯಿಸಿರುವ ಸಚಿವ ಪಿ ಚಿದಂಬರಂ, ಶ್ರೀಲಂಕಾದಲ್ಲಿರುವ ತಮಿಳರ ರಕ್ಷಣೆ ಬಗ್ಗೆ ಕೇಂದ್ರ ಸರ್ಕಾರ ಸ್ಪಷ್ಟವಾದ ಭರವಸೆ ನೀಡಿತ್ತು. ಹಾಗಿದ್ರೂ ಡಿಎಂಕೆ ಬೆಂಬಲ ವಾಪಸ್ ಪಡೆದಿದ್ದು ಯಾಕೆ ಅನ್ನೋದು ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಅವರು, ಡಿಎಂಕೆ ತನ್ನ ನಿರ್ಧಾರವನ್ನ ಮರುಪರಿಶೀಲಿಸಲಿ ಅಂತ ಮನವಿ ಮಾಡಿದ್ದಾರೆ. We are not aware of the reasons why the DMK changed its position between the night of 18th March and the morning of 19th March. Nevertheless, government began to formulate amendments to the draft resolution before the UNHRC. ಒಟ್ನಲ್ಲಿ ಡಿಎಂಕೆ ಹೊರಬಂದ್ರೂ ಯುಪಿಎ ಸರ್ಕಾರ ಸೇಫ್ ಆಗಿಯೇ ಇದೆ. ಆದ್ರೆ ಮಿತ್ರ ಪಕ್ಷಗಳ ಬೆಂಬಲ ಸಂಖ್ಯೆ ಹೀಗೆ ಕಡಿಮೆ ಆದ್ರೆ ಕೇಂದ್ರ ಸರ್ಕಾರಕ್ಕೆ ಕಂಟಕ ಕಟ್ಟಿಟ್ಟ ಬುದ್ಧಿ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಪೊಲೀಸ್ ಠಾಣೆ ಅಂದ ಮೇಲೆ ಅಲ್ಲಿ ಬಂದೂಕು ಲಾಠಿಗಳೇ ಕಾಣಿಸ್ತವೆ. ಆದರೆ ಗದಗದಲ್ಲೊಂದು ಪೊಲೀಸ್ ಠಾಣೆ ಇದೆ. ಈ ಠಾಣೆ ಸಖತ್ ಡಿಫ್ರೆಂಟ್. ಯಾಕೆ ಅಂತ ಈ ಸ್ಟೋರಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹಕ್ಕಿಗಳ ಚಿಲಿಪಿಲಿ ಗಾನ, ನವಿಲಿನ ಸುಂದರ ನರ್ತನ, ಮೊಲ ಬಾತುಕೋಳಿಗಳ ಆಸ್ಥಾನ. ಈ ದೃಶ್ಯ ನೋಡಿ, ಇದು ಯಾವುದೋ ಪ್ರಾಣಿ ಸಂಗ್ರಹಾಲಯವೋ ಉದ್ಯಾನವನವೋ ಇರಬಹುದು ಅಂತ ನಿಮಗೆ ಅನಿಸಿರುತ್ತೆ. ಒಮ್ಮೆ ಈ ಸುಂದರ ಉದ್ಯಾನಕ್ಕೆ ಹೋಗಿ ಬರೋಣ ಅಂತಾನು ನೀವು ಅಂದ್ಕೊಂಡಿರಬಹುದು. ಆದ್ರೆ ನೀವ್ ಅಂದ್ಕೊಂಡಂತೆ ಇದು ಉದ್ಯಾನವೂ ಅಲ್ಲ, ಪ್ರಾಣಿ ಸಂಗ್ರಹಾಲಯವೂ ಅಲ್ಲ. ಬದಲಾಗಿ ಇದು ಪೊಲೀಸ್ ಕಚೇರಿ. ಹೌದು, ಇದು ಗದಗ್ನ ಮಲ್ಲಸಮುದ್ರ ಗ್ರಾಮದಲ್ಲಿರೋ ಸಶಸ್ತ್ರ ಮೀಸಲು ಪಡೆ ಪೊಲೀಸ್ ಕಚೇರಿ. ಮೊದಲು ಮೀಸಲು ಪಡೆಯ ಮುಖ್ಯ ಪೇದೆ ಆಗಿರುವ ಎಸ್ಡಿ ವೀರನಗೌಡರು ಸ್ನೇಹಿತರೊಬ್ಬರ ಮನೆಯಿಂದ 1 ಜೊತೆ ಹಕ್ಕಿಗಳನ್ನ ತಂದು ಇಲ್ಲಿ ಸಾಕಿದ್ರು. ಇದರಿಂದ ಪ್ರೇರಿತಗೊಂಡ ಇತರ ಪೇದೆಗಳು ಹಲವು ಪ್ರಾಣಿ ಪಕ್ಷಿಗಳನ್ನ ತಂದು ಪೊಲೀಸ್ ಕಚೇರಿಯನ್ನ ಪ್ರಾಣಿ ಸಂಗ್ರಹಾಲಯವಾಗಿಸಿದ್ದಾರೆ. ಪೊಲೀಸರ ಮೇಲೆ ದಿನ ಒತ್ತಡದಲ್ಲೇ ಇರ್ತಾರೆ. ಆದ್ರೆ ಇಲ್ಲಿ ಪೊಲೀಸರು ಪ್ರಾಣಿ ಪಕ್ಷಿಗಳನ್ನ ನೋಡುತ್ತಾ ಕೆಲಸದ ಒತ್ತಡವನ್ನ ಮರೆಯುತ್ತಿದ್ದಾರೆ. ಇದಕ್ಕಾಗಿ ಪೊಲೀಸ್ ಕಚೇರಿ ಆವರಣವನ್ನ ಉದ್ಯಾನವಾಗಿ ಮಾರ್ಪಡಿಸಿದ್ದಾರೆ. ಪೇದೆಗಳ ಈ ಕಾರ್ಯಕ್ಕೆ ಹಿರಿಯ ಅಧಿಕಾರಿಗಳು ನೆರವು ನೀಡುತ್ತಿದ್ದಾರೆ. ಪೊಲೀಸ್ ಠಾಣೆಗೆ ಹೋದ್ರೆ ಅಲ್ಲಿಯ ವಾತಾವರಣವೇ ಬೇರೆ ಇರುತ್ತೆ. ಆದ್ರೆ ಇಲ್ಲಿ ಮಾತ್ರ ಪೊಲೀಸ್ ಕಚೇರಿ ಉದ್ಯಾನದಂತೆ ಕಾಣುತ್ತೆ, ಮನಸ್ಸಿಗೆ ಮುದ ನೀಡುತ್ತೆ. ಗದಗ್ನಿಂದ ಅಮೃತ ಅಜ್ಜಿ, ಸುವರ್ಣ ನ್ಯೂಸ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ರೆಬೆಲ್ ಸ್ಟಾರ್ ಅಂಬರೀಷ್ ಅಭಿನಯದ ಬುಲ್ಬುಲ್ ಚಿತ್ರದ ಆಡಿಯೋ ಇಂದು ವಿಶೇಷವಾಗಿಯೇ ರಿಲೀಸ್ ಆಗಿದೆ. ವಿ ಹರಿಕೃಷ್ಣ ಸಂಗೀತದ ಈ ಬುಲ್ಬುಲ್ ಹಾಡನ್ನು ಇಂದು ನಟ ದರ್ಶನ್ ಜನರೊಟ್ಟಿಗೆ ಬೆರೆತು ಜನರಿಂದಲೇ ಬಿಡುಗಡೆ ಮಾಡಿಸಿದರು. ಶಬರಿಯ ಬೆಟ್ಟವ ಹತ್ತೋಣ ಬಾ, ಶ್ರೀ ಶಾಸ್ತನ ದರ್ಶನ ಮಾಡೋಣ ಬಾ. ಶಬರಿಯ ಬೆಟ್ಟವ ಹತ್ತೋಣ ಬಾ, ಶ್ರೀ ಶಾಸ್ತ
ಆತನ ದರ್ಶನ ಮಾಡೋಣ ಬಾ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮಾಲೆ ಧರಿಸಿದ್ದು ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ತೆರಳಲಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರೋ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಇಂದು ದರ್ಶನ್, ನಿರ್ದೇಶಕ ದಿನಕರ್ ಮತ್ತು ಬುಲ್ಬುಲ್ ಚಿತ್ರತಂಡದ ಸದಸ್ಯರು ಮಾಲೆ ಧರಿಸಿದ್ರು. ಸತತ 2ನೇ ವರ್ಷವೂ ಮಾಲೆ ಧರಿಸಿರೋ ದರ್ಶನ್ ಮಾರ್ಚ್ 24ರಂದು ಶಬರಿಮಲೆ ಯಾತ್ರೆ ಕೈಗೊಳ್ಳಲಿದ್ದಾರೆ. ಇದೇ ವೇಳೆ ತಮ್ಮ ಬಹುನಿರೀಕ್ಷಿತ ಬುಲ್ಬುಲ್ ಚಿತ್ರದ ಆಡಿಯೋವನ್ನ ಅಣ್ಣಮ್ಮ ದೇವಾಲಯದಲ್ಲಿ ದರ್ಶನ್ ಬಿಡುಗಡೆ ಮಾಡಿದ್ರು. ಸಂಗೀತ ನಿರ್ದೇಶಕ ಹರಿಕೃಷ್ಣ ಅವರ ಕಂಪನಿ ಈ ಆಡಿಯೋ ಹೊರತಂದಿರೋದು ವಿಶೇಷ. ಜನರೇ ಜನಾರ್ದನ ನನಗೆ ಒಂದು ಅವರೇ ನಮಗೆ ಚೀಫ್ ಗೆಸ್ಟ್ಗಳು, ಅವರೇ ನಮ್ಮ ಗೆಸ್ಟ್ಗಳಿಗಿಂತ ಒಂದು ಮಟ್ಟ ಮೇಲೆ. ಸೊ ಅದಕ್ಕೆ ಅವ್ರ ಸಮ್ಮುಖದಲ್ಲೇ, ಯಾಕಂದರೆ ಅವ್ರುಗಳು ಕೇಳೋದು ಆ್ಯಕ್ಚುಲಿ ಯಾರೇ ನಾವು ಚೀಫ್ ಗೆಸ್ಟ್ ಕರೆದ್ರು ಅವ್ರು ನಮ್ಮನ್ನು ಕೇಳೋಲ್ಲ. ಸೊ ಇವ್ರುಗಳ ಸಾಂಗ್ ಕೇಳೋದ್ರಿಂದ ಸೊ ಪ್ರತಿಯೊಂದು ಒಂದು 3 ಪಾಯಿಂಟ್ ಅಂದ್ಕೊಂಡಿದ್ದೀವಿ. ಸೊ ಅಲ್ಲಲ್ಲಿ ಜನಗಳ ಮುಂದೆ ಆಡಿಯೋ ರಿಲೀಸ್ ಮಾಡೋಣ ಅಂತ. ಇದೇ ವೇಳೆ ಚಿತ್ರತಂಡ ಹಲವು ಸಿಡಿ ಸೆಂಟರ್ಗೆ ಭೇಟಿ ನೀಡಿತು. ಈ ವೇಳೆ ಅಭಿಮಾನಿಗಳ ಸಂತಸ ಮುಗಿಲು ಮುಟ್ಟಿತ್ತು. ಇವತ್ತೇ ಆಡಿಯೋ ರಿಲೀಸ್ ಆಗಿದೆ. ಇವತ್ತಾನೆ ಆಡಿಯೋ ರಿಲೀಸ್ ಆಗಿದೆ. ಈಗ ತಾನೇ ಅಭಿಮಾನಿಗಳೆಲ್ಲ ಆಡಿಯೋ ತಗೊಳ್ಳೋಕ್ಕೆ ರೆಡಿ ಆಗಿದ್ದಾರೆ. ಹಾಗಾಗಿ ನಾವು ಅಭಿಮಾನಿಗಳು ಫುಲ್ಲು ಖುಷಿಯಿಂದ ಜೋಶಲ್ಲಿ ಇದ್ದೀವಿ. ರೆಬಲ್ ಸ್ಟಾರ್ ಅಂಬರೀಶ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅಭಿನಯಿಸಿರುವ ಬುಲ್ಬುಲ್ ಫುಲ್ ಇಟ್ಟಾಲಿ ಅಂತ ನಾವು ಕೇಳ್ಕೊಳ್ತೀವಿ. ಮತ್ತೊಂದು ವಿಶೇಷ ಅಂದ್ರೆ ಶೀಘ್ರದಲ್ಲಿಯೇ ವಿಶೇಷ ಡಿಸೈನ್ನಲ್ಲಿ 1 GB ಪೆನ್ ಡ್ರೈವ್ನಲ್ಲಿ ಕೈಗೆಟುಕೋ ದರದಲ್ಲಿ ಚಿತ್ರದ ಹಾಡು ಮಾರುಕಟ್ಟೆಗೆ ಬರಲಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಅತೀಕ್ ಜೊತೆಗೆ ರೇವನ್ ಪಿ ಜೇವೂರ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್. ಬ್ರೇಕ್ ನಂತರ ಇನ್ನಷ್ಟು ಸುದ್ದಿಗಳು.